ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಕರಿಗಾಯಿ ಮಾಡೋಕ್ಕಂತೇಳಿ ಮೆಣಸಿನ್ಕಾಯಿ ತೊಗೊಂಬಂದಿದ್ದೆ. ಅದನ್ನು ನಾನು ಯಾವ ಥರ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ತೋರಿಸ್ತಾ ಇದೆ ನೋಡಿ. ಇವು 1 kg ಅಷ್ಟು ಮೆಣಸಿನ್ಕಾಯಿ ಇದಾವೆ, ದ್ಯಾವನೂರು ಮೆಣಸಿನ್ಕಾಯಿ. ಆದರೆ ಖಾರ ಇರಲ್ಲ, ಇದು ಟೇಸ್ಟ್ ಚೆನ್ನಾಗಿರ್ತೈತಿ. ಈಗ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಎಷ್ಟಿರ್ತಾವೆ ಅದ್ರ ಮೇಲೆ ಮಿನಿಮಮ್ ತೊಗೋಬೇಕು. ಅದಕ್ಕೆ ಉಪ್ಪು ಹಾಕ್ತಾಯಿದ್ದೇನೆ, 1-2 ಸ್ಪೂನಷ್ಟು, 1 ಸ್ಪೂನಷ್ಟು. ಮಿಕ್ಸಿ ಮಾಡ್ಕೋಬೇಕಿದು. ಜೀರಿಗೆ ಎಲ್ಲ ಪುಡಿ ಆಗಬೇಕು. ನಾನು ಜೀರಿಗೆ ಅಷ್ಟೇ ಹಾಕ್ತಿದ್ದೆ, ಬಟ್ ಸ್ವಲ್ಪ ಜೀರಿಗೆ ಇರೋದಕ್ಕೆ ಮಿಕ್ಸಿ ಚೆನ್ನಾಗಿ ಆಗಲ್ಲ ಅಂಥೇಳಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಮತ್ತು ಸಣ್ಣ ಆಗತ್ತೆ ಅಂಥೇಳಿ ಅದಕ್ಕೋಸ್ಕರ ನಾನು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟಿದ್ರೆ ಸಾಕಾಗ್ತೈತಿ ನಮಗೆ. ಯಾಕಂದರೆ ಇದು ಪುಡಿ ಸ್ವಲ್ಪ ಕಮ್ಮಿ ಬಿತ್ತು ಅಂದರೆ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ, ಒಂದು ಪ್ಲೇಟಿಗೆ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿನ ಯಾವ ಥರ ಕಟ್ ಮಾಡಿದರೆ ಸ್ಟ್ರೈಟಾಗಿ ಬರ್ತೈತಿ ಅಂತ ನೋಡಿ. ಇವಾಗ ನಾವು ಇದು ಚಾಕು ಒಂದು ಸಣ್ಣದು ಮೀಡಿಯಮ್ ಸೈಜ್ ಇರೋದು ಚಾಕು ತೊಗೋಬೇಕು. ತುದಿವರೆಗೂ ಹಿಂಗೆ ಈ ಥರ ಹೆಚ್ಕೋಬೇಕು. ಹೆಚ್ಕೊಂಡು ಈ ಥರ ಓಪನ್ ಮಾಡಿದ್ರೆ ನೋಡಿರಿ, ಅದ್ರಾಗ ಜಾಸ್ತಿನೂ ಮೆಣಸಿನ್ಕಾಯಿದು ಬೀಜ ಇರಲ್ಲ, ಟೇಸ್ಟು ಚೆನ್ನಾಗಿರ್ತೈತಿ. ಇದು ದ್ಯಾವನೂರು ಮೆಣಸಿನ್ಕಾಯಿ ಅಂತೇಳಿ ನೋಡಿ ತೊಗೋಬೇಕು. ಇಲ್ಲಾಂದರೆ ಭಾಳ ಖಾರ ಇರ್ತವೆ, ಮೋಸ ಮಾಡ್ತಾರೆ ನಮಗೆ. ಇವು ಚೆನ್ನಾಗದಾವೆ, ಅವು ಚೆನ್ನಾಗದಾವೆ ಅಂತೇಳಿ ಅದ್ರ ನಾವು ನೋಡ್ಕೊಂಡು ತೊಗೋಬೇಕು ಮೆಣಸಿನ್ಕಾಯಿ. ಆವಾಗಲೇ ಕರಿಗಾಯಿನೂ ಟೇಸ್ಟ್ ಬರ್ತವೆ ನೋಡಿ. ಈ ಥರ ಹೆಚ್ಕೊಂಡ್ಮೇಲೆ ಎಲ್ಲ ಇಟ್ಕೋಬೇಕು. ಒಮ್ಮರಿ ಹೆಚ್ಚಿಟ್ಕೊಂಡ್ಮೇಲೆ ನಾವು ಅದನ್ನು ಉಪ್ಪು ಮತ್ತು ಜೀರಿಗೆ ಪುಡಿನ ತುಂಬ್ಕೋಬೇಕು. ಆವಾಗಲೇ ನಮಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ನೋಡಿರಿ. ಇವಾಗ ನಾನು ಫಾಸ್ಟಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಮತ್ತು ಒಂದೊಂದೇ ವಿಡಿಯೋನೂ ಲೆಂತಿ ಆಗುತ್ತೆ ಅಂಥೇಳಿ ನೋಡಿ. ಇವಾಗ ಎಲ್ಲ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಾನು ಸಣ್ಣ ತೆಳ್ಳಗೆ ಮೆಣಸಿನ್ಕಾಯಿ ಇದ್ದವು ಈ ಥರ ಫುಲ್ಲು ಓಪನ್ ಮಾಡಿದ್ದೀನಿ. ಈ ಥರನೂ ಮೆಣಸಿನ್ಕಾಯಿ ಚೆನ್ನಾಗಿ ಆಗ್ತವೆ. ಕಡ್ಗಾಯಿ ತೊಗೊಂಡ್ರಂತೂ ಭಾಳ ಚಲೋ ಆಕವು. ಅದು ಸ್ವಲ್ಪ ಸ್ಪೈಸಿ ಇರ್ತೈತಿ, ಖಾರ ಮತ್ತು ಟೇಸ್ಟ್ ಇರ್ತೈತಿ. ಅದನ್ನು ಬೇಕಂದ್ರೆ ಮಾಡ್ಬೋದು ಕಡ್ಗಾಯಿ. ಈಗ ನೋಡಿರಿ, ಈಗ ನಾನು ಮೆಣಸಿನ್ಕಾಯಿನ ಯಾವ ಥರ ತುಂಬಾಕತ್ತೀನಿ ಅಂತ ತೋರಿಸ್ತೀನಿ. ಮೇನಾಗಿ ಮೆಣಸಿನ್ಕಾಯಿನ ಕಡ್ಡಿ ಇರ್ತೈತಲ್ಲ, ಆ ಕಡೆಗೆ ನಾವು ಹೆಬ್ಬೆಟ್ಟು ತೊಗೊಂಡು ಒತ್ತಬೇಕು. ಅವಾಗದು ಓಪನ್ ಆಗ್ತದೆ ನೋಡಿರಿ. ಕ್ಲೀನಾಗಿ ನಾವು ತುದಿವರೆಗೂ ಉಪ್ಪು ತುಂಬೋದು. ಆವಾಗಲೇ ಉಪ್ಪು ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತೈತಿ ನೋಡಿರಿ. ಮೇನಾಗಿ ಈ ಥರನೇ ಹಾಕ್ಬೇಕಿಲ್ಲ ಅಂದರೆ ಕೈ ಜಾಸ್ತಿನೂ ಉರಿಯಲ್ಲ. ನಾವು ಹಿಂಗೆ ಮೇಲ್ಗಡೆ ಉದುರಿಸಿದ್ರು ನಡಿತೈತಿ ನೋಡಿರಿ. ಮೇಲ್ಗಡೆ ಹಂಗೆ ಉದುರಿಸಿ ಈ ಥರ ಹೆಬ್ಬೆರಳಿಂದ ಅದನ್ನು ಸ್ಪ್ರೆಡ್ ಮಾಡಬೇಕು. ಆವಾಗಲೇ ಚೆನ್ನಾಗಿ ಉಪ್ಪು ಇರ್ಕೊಂತೈತಿ ಮೆಣಸಿನ್ಕಾಯಿನೂ ಮತ್ತು ಟೇಸ್ಟ್ ಚೆನ್ನಾಗಾಗ್ತವೆ. ಈ ಕಡೆ ಈ ಥರನೇ ತುಂಬಿದ್ರೆ ಮೆಣಸಿನ್ಕಾಯಿನೂ ಟೇಸ್ಟ್ ಹಾಕವು ಮತ್ತು ಚೆನ್ನಾಗೂ ವೈಟ್ ಹಾಕವು ನೋಡಿರಿ. ಈ ಥರನೇ ನಾವು ಮಾಡೋದು ಈ ಥರನೇ. ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಮೆಣಸಿನ್ಕಾಯಿನೂ ತುಂಬಿಟ್ಕೊಂಡು 1 ನೈಟ್ ಫುಲ್ಲು ಮೆಣಸಿನ್ಕಾಯಿನ ಪಾತ್ರೆಯಲ್ಲಿ ಹಾಕಿ ಹಂಗೆ ಬಿಡ್ಬೇಕು ಅದನ್ನ ನೋಡಿರಿ. ಈಗ ಎಲ್ಲ ಮೆಣಸಿನ್ಕಾಯಿ ಹಾಕೈತಿ. ಈಗ ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡ್ಬೇಕು. ಈಗ ನೋಡಿರಿ, ನಾನು 1-2 ದಿನ ಅಷ್ಟು ಬಿಸಿಲಿಗೆ ಹಾಕಿದ್ದೇನೆ ಅಷ್ಟೇ. ಇದನ್ನ 2 ದಿನ ಆದಮೇಲೆ ಇಷ್ಟು ಕಲರ್ ಆಗೈತಿ ಇದು ಮೆಣಸಿನ್ಕಾಯಿನ. ಈಗ ಒಂದು 1/4 ಲೀಟ್ರಷ್ಟು ಮೊಸರು ತೊಗೊಂಡು ಆ ಮೊಸರನ್ನ ಮಜ್ಜಿಗೆ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಇರ್ಬೇಕು ಸಾರಿ. ಅದನ್ನು ಕ್ಲೀನಾಗಿ ಮಜ್ಜಿಗೆ ಮಾಡ್ಕೊಂಡ್ಮೇಲೆ ಈ ಮೆಣಸಿನ್ಕಾಯಿನ ಅದರೊಳಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ನೋಡಿರಿ. ಈಗ ತೋರಿಸ್ತಾನೆ ಯಾವ ಥರ ಅಂಥೇಳಿ. ಈಗ ಮೊಸರು ತೊಗೊಂಡಿದ್ದೀನಿ 1/4 ಲೀಟ್ರಷ್ಟು. ಅದನ್ನ ಕ್ಲೀನಾಗಿ ನಾವು ಕಡ್ಗೋಲಲ್ಲೇ ಕಡ್ಕೋಬೇಕು. ನಾನು ಸ್ವಲ್ಪ ಮೆಣಸಿನ್ಕಾಯಿ 1 kg ಇರೋದಕ್ಕೋಸ್ಕರ ನಾನು ಸ್ವಲ್ಪ ಒಂದು 1/4 ಲೀಟ್ರಷ್ಟು ಮೊಸರು ತೊಗೊಂಡು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡದು ಗಟ್ಟಿ, ಸ್ವಲ್ಪ ನೀರೆಲ್ಲ ಈ ಕಡೆ ತಳ್ಳಗಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ನಾನು ಮೊಸರು ಹಾಕ್ಯಂದು ಒಂದು ಅರ್ಧ ಗ್ಲಾಸಷ್ಟು, 1 ಗ್ಲಾಸಷ್ಟು ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ ನೀರು ಹಾಕ್ಯಂದ ನೋಡಿರಿ. ಇದನ್ನ ಒಂದು ಕಡಗೋಲು ತೊಗೊಂಡು ಕ್ಲೀನಾಗಿ ಮಜ್ಜಿಗೆ ಥರ ಈ ಕಡೆ ನೀರು ಇರಬಾರ್ದು. ಬೇಕಂದರೆ ನೀರು ಮಾಡ್ಕೋಬೋದು. ತೀರಾ ನೀರು ಮಾಡ್ಕೊಂಡ್ರೆ ಅದು ಮಜ್ಜಿಗೆ ಟೇಸ್ಟು ಇರಲ್ಲ ಮೆಣಸಿನ್ಕಾಯಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಷ್ಟಾದರೆ ಸಾಕಾಗ್ತೈತಿ. ಬೇಕಂದರೆ ನೀವು ಜಾಸ್ತಿ ಮೆಣಸಿನ್ಕಾಯಿ ತೊಗೊಂಡ್ರೆ ಅರ್ಧ kg ಅಷ್ಟು ತೊಗೋಬೋದು. ಇಲ್ಲ ಮಜ್ಜಿಗೆ ಮನೆಯಲ್ಲಿತ್ತಂದರೆ ಅದರಲ್ಲೇ ನೆನೆ ಹಾಕ್ಬೋದು ಮೆಣಸಿನ್ಕಾಯಿನ. ಈ ಥರ ಮಾಡೋದ್ರಿಂದ ಮೆಣಸಿನ್ಕಾಯಿ ಅಂತೂ ಭಾಳ ಟೇಸ್ಟ್ ಆಕವು ನೋಡಿರಿ. ಈ ಥರ ನಾನು ಸ್ವಲ್ಪ ಇರೋದಕ್ಕೆ ಅದೇ ಪಾತ್ರೆಯಲ್ಲೇ ಸಣ್ಣ ಕಡಗೋಲು ತೊಗೊಂಡು ಅದ್ರಾಗ ಮಿಕ್ಸ್ ಮಾಡಕತ್ತೀನಿ. ಇಷ್ಟ ಆದಮೇಲೆ ಚೆನ್ನಾಗಿ ಮಜ್ಜಿಗೆ ಥರನೇ ಮಾಡ್ಕೋಬೇಕು ನೋಡಿ. ಈ ಥರ ಸಣ್ಣ ಕಡಗೋಲು ಸಿಗ್ತೈತಲ್ಲ ಅದರಲ್ಲೇ ಮಾಡ್ಕೋಬೋದು. ಇಲ್ಲ ಮಿಕ್ಸಿ ಇತ್ತು ಅಂದರೆ ಮಿಕ್ಸಿಗೆ ಮಾಡ್ಕೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಬೋದು. ಇಲ್ಲ ಕಡಗೋಲು ಇಲ್ಲಪ್ಪ ಅಂತಂದ್ರೆ
ನೋಡಿರಿ ಇಷ್ಟ ಆದ್ರೆ ಸಾಕಾಕತಿ. ಈಗ ನಾನು ಮೆಣಸಿನ್ಕಾಯಿ ಹಾಕಕತ್ತೀನಿ. ಕ್ಲೀನಾಗಿ ಕೈಯಲ್ಲೇ ನಾವು ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಬೇಕು. ಮಜ್ಜಿಗೆ ಜೊತೆಗೆ ನಾವು ಚಮಚದಲ್ಲೇ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಮೊಸರಾತು ಮಜ್ಜಿಗೆನಾತು ಹೀರ್ಕೊಳಲ್ಲ. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಆವಾಗಲೇ ನಾವು ಕೈಯಲ್ಲೇ ಏನಾದರೂ ರೆಸಿಪಿ ಅಡುಗೆ ಮಾಡೋದಿದ್ರೆ ಮೇಯ್ನಾಗಿ ಮಿಕ್ಸ್ ಮಾಡೋದಿದ್ರೆ ಕೈಯಲ್ಲೇ ಮಿಕ್ಸ್ ಮಾಡಿದರೆ ಟೇಸ್ಟು ಚೆನ್ನಾಗಾಗ್ತೈತಿ. ಅದೇ ಎಲ್ಲ ಕಡೆಗೆ ಅದು ಹೊಂದ್ಕೊಂತತಿ. ಅದಕ್ಕೋಸ್ಕರ ಸ್ಪೂನಲ್ಲೇ ಮಾಡೋ ರೆಸಿಪಿ ಮಾಡ್ಬೋದು. ಬಟ್ ಈ ಥರ ಎಲ್ಲ ಮಿಕ್ಸ್ ಮಾಡೋದು ಮೆಣಸಿನ್ಕಾಯಿ ಮಜ್ಜಿಗೆ ನೋಡಿರಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಓವರ್ ನೈಟ್ ಹಾಕಿ ಇಡ್ಬೇಕು. ಅದು ಚೆನ್ನಾಗಿ ಮೆಣಸಿನ್ಕಾಯಿ ಹಿರ್ಕೋಬೇಕು ಮಜ್ಜಿಗೆನ. ನೋಡಿರಿ ಈ ಥರ ಮಾಡಿದ ಮೇಲೇ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮಜ್ಜಿಗೆ ಹಾಕ್ದೇ ನೋಡಿ, ಸ್ವಲ್ಪ ಮೆಣಸಿನ್ಕಾಯಿನ ಮಜ್ಜಿಗೆ ಹಾಕಿ ನೋಡಿ, ಆವಾಗ ನಿಮಗೆ ಕರ್ಗಾಯಿ ಟೇಸ್ಟು ಗೊತ್ತಾಕತಿ. ನಿಜ ಹೇಳ್ತೇನೆ ಅಂದರೆ ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದವು ಮೆಣಸಿನ್ಕಾಯಿ ಮಾತ್ರ. ವೈಟ್ ಅಂದರೆ ಇನ್ನೂ ಇವಾಗ ಒಂದು 2 ದಿನದಿಂದ ಅಷ್ಟು ಬಿಸಿಲು ಬಿದ್ದಿರಲಿಲ್ಲ. ಬಟ್ ಬಿಸಿಲು ಬಿದ್ದಿದ್ರೆ ನೋಡಿ ಎಷ್ಟು ವೈಟ್ ಆಗಿದ್ದವು. ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚೆನ್ನಾಗಾಗಿದ್ದವು. ಅವು ಒಣಗಿದ ಮೇಲೆ ಎಷ್ಟು ಕಮ್ಮಿ ಅನ್ನಿಸ್ತವೆ ನೋಡಿರಿ ಮೆಣಸಿನ್ಕಾಯಿ. ಎಷ್ಟೊಂದು ಮೆಣಸಿನ್ಕಾಯಿ ಇದ್ದವು, 1 kg ಅಷ್ಟು ಒಣಗಿ ಎಲ್ಲ ನೋಡಿ ಇಷ್ಟು ಕಾಣಿಸ್ತಾ ಇದ್ದವು. ನಾನು ನೋಡೋಣ ಅಂಥೇಳಿ ಒಂದು ಸ್ವಲ್ಪ ನಾನು ಒಣಗಿದ ಮೇಲೆ ಒಂದು ಕ್ಲೀನ ಬಿಸಿಲು ಬಿತ್ತು ಅಂದ್ರೆ ಒಂದು 4-5 ದಿನಕ್ಕೆ ಚೆನ್ನಾಗಿ ಡ್ರೈ ಆಗ್ತವೆ ಮತ್ತು ಕಲರು ಚೆನ್ನಾಗಿ ಬರ್ತವೆ. ಮೇಯ್ನಾಗಿ ಬಿಸಿಲು ಚೆನ್ನಾಗಿರ್ಬೇಕು ಕರ್ಗಾಯಿ ಎಲ್ಲ ಒಣಗಬೇಕಂದ್ರೆ. ನೋಡಿರಿ ಈಗ ನಾನು ನೋಡೋಣ ಟೇಸ್ಟ್ ಹೆಂಗಿದಾವೆ ಅಂತ ನೋಡೋಣ ಅಂಥೇಳಿ ಒಂದು 4 ತೊಗೊಂಡು ಕರಿತಾ ಇದೆ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಯಂಡು ಕರಿಯತ್ತೆ ನೋಡಿರಿ. ಕಲರ್ ಅಂತೂ ನೋಡಿರಿ ಈ ಥರ ಕಲರ್ ಬರೋದು ಗೋಲ್ಡನ್ ಬ್ರೌನ್. ಆವಾಗಲೇ ಕರ್ಗಾಯಿ ಮನೆ ಎಲ್ಲ ಘಮ ಘಮ ಅಂತೈತಿ. ನಾವು ಮಜ್ಜಿಗೆ ಹಾಕಿದ್ದು ಕರ್ಗಾಯಿ ಮಾಡಿದ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಚೆನ್ನಾಗಾಗ್ತೈತಿ. ಬಿಸಿ ಅನ್ನ, ಬಿಸಿ ಬೇಳೆ ಸಾಂಬಾರು, ಕರ್ಗಾಯಿ, ಮೆಣಸಿನ್ಕಾಯಿ ಮತ್ತು ಸಂಡಿಗೆ ಹಪ್ಪಳ ತಿಂತಾಯಿದ್ರೆ ನಾವು ಊಟ ಎಷ್ಟು ಮಾಡ್ತೇವೆ ಅನ್ನೋದು ಗೊತ್ತಾಗಂಗಿಲ್ಲ, ಹಂಗೆ ಟೇಸ್ಟ್ ಆಕವು. ನೀವು ಒಂದು ಸಲ ಟ್ರೈ ಮಾಡಿರಿ. ಏನು ಹೆವಿ ಕೆಲಸ ಇರೋಲ್ಲ ಇದರಲ್ಲಿ. ನಮಗೆ ಬೇಕಾಯ್ತು ಅಂದರೆ ಯಾವಾಗಾದರೂ ತಿನ್ಬೋದು. ಬಟ್ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ, ನಮಗೆ ಊಟ ಏನಾದರೂ ಬೇಜಾರಾಯಿತು ಅಂದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದ್ದವು. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಆಕವು. ಒಂದು ಸಲ ಟ್ರೈ ಮಾಡಿರಿ. ಮನೆಯಾಗೆಲ್ಲ ಫ್ರೀ ಇದ್ದಾಗ ಮಾಡ್ಕೊಂಡು ತಿಂದರೆ ನಾವು ವರ್ಷನ ಪೂರ್ತಿ ಮಾಡ್ಕೊಂಡು ಕುತ್ಕೊಂಡು ತಿನ್ಬೋದು ಇವು. ಎಷ್ಟಾದ್ರೂ ಊಟದ ಜೊತೆಗೆ ಮತ್ತು ಹಬ್ಬ ಹರಿದಿನಕ್ಕೆಲ್ಲ ಈ ಥರ ಕರ್ಗಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಬೇಕಾಗ್ತವೆ. ನೋಡಿರಿ ಎಷ್ಟು ಚೆನ್ನಾಗಿದ್ದವು. ಭಾಳ ಅಂದ್ರೆ ಭಾಳ ಚೆನ್ನಾಗಿದ್ದವು. ನೀವು ಒಂದು ಸಲ ಈ ಥರ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕರ್ಗಾಯಿ ಅಂತೂ ಭಾಳ ಚೆನ್ನಾಗ್ಯವು. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.